ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸಿಂಪಲ್ ಆಗಿ ತರಕಾರಿ ಏನು ಇಲ್ಲದೆ ಹೋದ್ರೇನು ರುಚಿಯಾಗಿ ಬೇಳೆ ಸಾಂಬಾರು ಮಾಡ್ಬೋದು. ಅದು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ನೋಡಿ. ಬೇಳೆ 1 ಕಪ್ ಅಷ್ಟು, 5 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, 2 ಟೊಮೊಟೊ, ಅರ್ಧ ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಸಾಲ್ಟು, ಅರಿಶಿನ ಪುಡಿ, ಎಣ್ಣೆ. ಒಗ್ಗರಣೆಗೆ ಬೇಕಾಗಿರೋದು ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ, ಒಣಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು. ಈಗ ನಾವು ತಯಾರು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ಪಾತ್ರೆ ಇಟ್ಟು ನಾವು ತೊಳೆದಿಟ್ಕೊಂಡಿರೋ ಬೇಳೆನ ಇದಕ್ಕೆ ಹಾಕೋಣ. ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಟೊಮೊಟೊ ಹಾಕೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಬೇಕು. ಬೇಳೆ ಬೆಂದಿದೆ. ಈಗ ಸ್ವಲ್ಪ ಹುಣಸೆಹಣ್ಣು, ಉಪ್ಪು. ಸ್ಟಾರ್ಟಿಂಗಲ್ಲೇ ಉಪ್ಪು ಹುಣಸೆಹಣ್ಣು ಹಾಕಿದ್ರೆ ಬೇಗ ಬೇಯಲ್ಲ, ಹಾಗಾಗಿ ನುಣ್ಣಗೆ ಮಸ್ಕೋಬೇಕು. ಈಗೇನು ಸಾಸಿವೆ, ಇದಕ್ಕೆ ಹಾಕೋಣ. ದೋಸೆಗಾಗಲಿ ಇಡ್ಲಿಗಾಗಲಿ ಈ ದಾಲು ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ಒಂದ್ಸತಿ ಟ್ರೈ ಮಾಡಿ. ಬೇಳೆ ಸಾರು, ಅಗಸೆ ಬೀಜದ ಪುಡಿ, ತುಪ್ಪ ಮಿಕ್ಸ್ ಮಾಡಿಕೊಂಡು ನೀವು ರೈಸ್ಗೆ ಹಾಕೊಂಡು ಕಲ್ಸ್ಕೊಂಡು ತಿನ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಲತಾ ಕಿಚನ್. ಲೈಕ್ ಮೀ, ಶೇರ್ ಮೀ.